ಹಾಯ್ ಮಾಡು. ನಮಸ್ತೆ ಮಾಡು. ನಮಸ್ತೆ. ಎರಡು ಕೈ ಮೇಲೆ. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸುದೀಪ್ ಕನ್ನಡ ಬ್ಲಾಗ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ಇವತ್ತು ನಾನು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ನಾನು ಮೆಂತ್ಯ ಬಾತ್ ಮಾಡಿದ್ದೆ, ಅವರೆಕಾಳು ಮೆಂತ್ಯ ಸೊಪ್ಪು ಎಲ್ಲ ಹಾಕಿ ಮೆಂತ್ಯ ಬಾತ್ ಮಾಡಿದ್ದೆ. ಅದಕ್ಕೆ ಮೊಸರು ಬಜ್ಜಿ ಮಾಡಿದ್ದೆ. ನಾನು ವಿಡಿಯೋ ಮಾಡಿಲ್ಲ ಯಾಕಂದ್ರೆ ನಮ್ಮ ಪಾಪು ಫೋನ್ನ ನೋಡಿದ್ರೆ ಸಾಕು, ಫೋನ್ ಅಂತೂ ಬಿಡೋದೇ ಇಲ್ಲ, ವಿಡಿಯೋನೂ ಮಾಡೋಕೆ ಬಿಡಲ್ಲ. ಅದರಿಂದ ನಾನು ಪಾಪು ಮಲಗಿದಾಗ ಮತ್ತೆ ಕೆಳಗಡೆ ಎಲ್ಲಾದರೂ ಆಟ ಆಡೋಕೆ ಹೋದಾಗ ನಾನು ಸ್ವಲ್ಪ ವಿಡಿಯೋಸ್ಗಳನ್ನ ಮಾಡಿ ಇಟ್ಕೊತೀನಿ. ಯಾವಾಗಲಾದರೂ ಸರಿ ಅಕ್ಕಿ ಡಬ್ಬದಲ್ಲಾಗಲಿ ಅಥವಾ ಹಿಟ್ಟು ಅಂದರೆ ಗೋಧಿ ಹಿಟ್ಟು, ರಾಗಿ ಹಿಟ್ಟು ನಾವು ಮೆಜರ್ಮೆಂಟ್ ಮಾಡ್ತೀವಲ್ಲ, ಲೋಟ ಆಗಲಿ ಬೊಟ್ಲಾಗಲಿ ಅಳತೆ ಬೊಟ್ಲು ಇಟ್ಕೊಂಡಿರ್ತೀವಿ. ಅದನ್ನು ಯಾವಾಗಲೂ ಕೂಡ ಅಷ್ಟೇ ನಾವು ದಬ್ಬಾಕಿ ಇಡಬಾರ್ದು, ಸೀದಾ ಮಾಡಿ ಇಡಬೇಕು. ಆ ರೀತಿ ಇದ್ದರೆ ಊಟಕ್ಕೆ ಯಾವತ್ತೂ ಕೊರತೆ ಬರಲ್ಲ ಅಂತ ಹೇಳ್ತಾರೆ. ಆವಾಗಿಂದನೂ ಕೂಡ ಅಷ್ಟೇ. ಅದಕ್ಕೆ ಒಂದೊಂದು ಮನೆಯಲ್ಲಿ ಏನೇನು ಮಾಡ್ತಾರೆ ಅಂತಂದರೆ, ಅಂದರೆ ಅಕ್ಕಿ ಹಾಕೊಂತಾರೆ, ಲೋಟನ ಹಾಗೆ ದಬ್ಬಾಕಿ ಇಟ್ಬಿಡ್ತಾರೆ, ಬೊಟ್ಲನ್ನ ಹಂಗೆ ದಬ್ಬಾಕ್ಬಿಡ್ತಾರೆ ಹಸಿಟ್ಟು ಹಾಕಿದ್ಮೇಲೆ. ಆ ರೀತಿ ಯಾರಾದರೂ ಉಲ್ಟಾ ಮಾಡ್ತಿದ್ರೆ ಇನ್ಮೇಲೆ ಉಲ್ಟಾ ಮಾಡಕ್ ಹೋಗ್ಬೇಡಿ, ಸೀದಾ ಮಾಡಿ ಇಡಿ. ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟೆ ನಾನು. ನಾವು ಸುಮಾರು 2-3 ವರ್ಷದಿಂದ ಯಾವುದೇ ಮೂವಿಗೆ ಹೋಗಿರ್ಲಿಲ್ಲ. ಬಿಕಾಸ್ ನನ್ನ ಪ್ರೆಗ್ನೆನ್ಸಿ ಟೈಮು ಮತ್ತೆ ಬಾಣಂತಿ ಟೈಮು, ಹಾಗೆ ನಮ್ಮ ಪಾಪು ಕೂಡ ಇನ್ನ ಚಿಕ್ಕ ಮಗು ಆಗಿತ್ತು. ಪಾಪುನೆಲ್ಲ ಎತ್ಕೊಂಡು ಮೂವಿಗೆಲ್ಲ ಹೋಗಕ್ ಆಗ್ತಾ ಇರ್ಲಿಲ್ಲ. ಯಾಕಂತಂದ್ರೆ ಥಿಯೇಟರ್ನಲ್ಲಿ ತುಂಬಾ ಸೌಂಡ್ ಇರುತ್ತೆ, ಮಗು ಮಲ್ಗೋದಿಲ್ಲ, ಮತ್ತೆ ತುಂಬಾ ರಚ್ಚೆ ಇಡುತ್ತೆ, ಹಠ ಮಾಡುತ್ತೆ ಅನ್ಬಿಟ್ಟು ಹೊರಗಡೆ ಎಲ್ಲೂ ಜಾಸ್ತಿ ಹೋಗ್ತಾ ಇರ್ಲಿಲ್ಲ ನಾವು. ಆದ್ರೆ ಮಕ್ಳು ಸುಮಾರು ತಿಂಗಳಿಂದ ಮೂವಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಇದಾರೆ ಅವ್ರ ಅಪ್ಪನ. ಅದ್ರಿಂದ ಇವತ್ತು ಮಧ್ಯಾಹ್ನ ಶೋಗೆ ನಾನು ಮತ್ತೆ ನಮ್ಮ ಹಸ್ಬೆಂಡು ಮಕ್ಳೆಲ್ರು ಪುಷ್ಪ 2 ಮೂವಿಗೆ ಹೋಗಿದ್ವಿ. ಮೂವಿ ಅಂತೂ ತುಂಬಾನೇ ಚೆನ್ನಾಗಿತ್ತು, ಇಷ್ಟ ಆಯ್ತು. ಸಿನಿಮಾ ಎಲ್ಲ ನೋಡ್ಕೊಂಡು ಮಾಲ್ಗೆ ಹೋಗೋಣ ಅಂತ ಅನ್ಕೊಂಡಿದ್ವಿ. ಬಟ್ ಪಾಪುನ ಅತ್ತೆ ಮಾವನ ಹತ್ರ ಬಿಟ್ಬಿಟ್ಟು ಹೋಗಿದ್ದೆ. ಅದ್ರಿಂದ ಇನ್ನ ಮಗು ಹತ್ರ ಸುಧಾರ್ಸಕ್ ಆಗೋದಿಲ್ಲ ಅನ್ಬಿಟ್ಟು ಹಾಗೆ ಮನೆಗ್ ಬಂದ್ಬಿಟ್ವಿ. ಮಾಲ್ಗೆ ಬೇಕಾದ್ರೆ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಹೇಳ್ಬಿಟ್ಟು ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟರಲ್ಲಿ ಸುಮಾರು 7 ಗಂಟೆ ಆಗಿತ್ತು. ಮಕ್ಳಿಗೂ ಥಿಯೇಟರ್ನಲ್ಲಿ ಏನು ಕೊಡ್ಸಿರ್ಲಿಲ್ಲ, ಬರೀ ಪಾಪ್ಕಾರ್ನ್ ತಿಂದಿದ್ರು ಅಷ್ಟೇ. ಮಧ್ಯಾಹ್ನ ಏನು ತಿಂದಿರ್ಲಿಲ್ಲ. ಅವರು ಪಿಕ್ಚರ್ಗೆ ಹೋಗ್ತೀನಿ ಅನ್ನೋ ಖುಷಿನಲ್ಲಿ ಏನು ತಿಂದಿರ್ಲಿಲ್ಲ. ಮಾಲಲ್ಲಿ ಏನಾದ್ರು ಸ್ಪೆಷಲ್ ಫುಡ್ ತಿನ್ನೋಣ ಅಂತ ಹೇಳ್ಬಿಟ್ಟಿದ್ರು. ಆದ್ರೆ ಮಾಲ್ಗೆ ಹೋಗೋದು ಕ್ಯಾನ್ಸಲ್ ಆಯ್ತಲ್ವಾ, ಅದರಿಂದ ಅವರು ಸ್ವಲ್ಪ ಬೇಜಾರ್ನಲ್ಲೇ ಇದ್ರು ಮಕ್ಳು. ಅದಕ್ಕೆ ನಮ್ಮ ಹಸ್ಬೆಂಡ್ ಹೋಗಿ ಚಿಕನ್ ತಗೊಂಡ್ ಬಂದ್ರು. ಅವರು ತಗೊಂಬರೋಷ್ಟಿಗೆ 7:30 ಆಯ್ತು. ಅಷ್ಟೊತ್ತಿಗೆ ನಾನು ಮಸಾಲೆಗೆಲ್ಲ ರೆಡಿ ಮಾಡ್ಕೊಂತಾ ಇದ್ದೀನಿ. ಇವತ್ತು ನಾನು ನಾಟಿ ಸ್ಟೈಲಲ್ಲಿ ಚಿಕನ್ ಚಾಪ್ಸ್ ಮಾಡ್ತಾ ಇದ್ದೀನಿ. ಒಂದೇ ತರ ಮಾಡೋದ್ಕಿಂತ ಈ ರೀತಿ ಸೊಪ್ಪುಗಳೆಲ್ಲ ಹಾಕಿ ಮಾಡಿದ್ರೆ ಒಂಥರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇನ್ನು ನಮ್ಮನೆಯಲ್ಲಿ ಚಿಕನ್ ತಂದಾಗ ಜಾಸ್ತಿ ಚಿಕನ್ ಸಾಂಬಾರು, ಮತ್ತೆ ಚಿಕನ್ ಬಿರಿಯಾನಿ, ಚಿಕನ್ ಕಬಾಬು, ಚಿಕನ್ ಪೆಪ್ಪರ್ ಫ್ರೈ ಈ ರೀತಿಯಾಗಿ ಮಾಡ್ತಾ ಇರ್ತೀನಿ. ಆದ್ರೆ ಈ ರೀತಿ ಸೊಪ್ಪುಗಳೆಲ್ಲ ಹಾಕಿ ಚಿಕನ್ ಚಾಪ್ಸು ಮಾಡಿ ತುಂಬಾನೇ ದಿವಸ ಆಗ್ಬಿಟ್ಟಿತ್ತು. ಅದಕ್ಕೆ ಇವತ್ತು ಸೊಪ್ಪುಗಳೆಲ್ಲ ಹಾಕಿ ಚಿಕನ್ ಚಾಪ್ಸ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಅಂದ್ರೆ ಎಲ್ಲದಕ್ಕೂ ಒಂದೇ ಮಸಾಲ, ಆದ್ರೆ ಸೊಪ್ಪುಗಳು ಹಾಕ್ತಿವಿ ಅಷ್ಟೇ. ಇಲ್ಲಿ ನಾನು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂಚೂರು ನೀರಿಲ್ಲ. ಹಾಗೆ ಇಲ್ಲಿ 4 ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಚಿಕನ್ ಚಾಪ್ಸ್ಗೆ. ಒಂದು ಟೊಮೊಟೊನ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ 1-2 ಕಡ್ಡಿ ಕರ್ಬೇವಿನ ಸೊಪ್ಪನ್ನ ಸಹ ನಾನು ಬಿಡಿಸಿಟ್ಕೊಂಡಿದ್ದೀನಿ. ಇಲ್ಲಿ ಮೆಂತ್ಯ ಸೊಪ್ಪು ನಮ್ಮ ಕೈಯಲ್ಲಿ 1 ಹಿಡಿಯಾಗಷ್ಟು ಹಾಕೊಂತಾ ಇದ್ದೀನಿ, ಜಾಸ್ತಿ ಹಾಕೋಕ್ ಹೋಗ್ಬಾರ್ದು, ಯಾಕಂದ್ರೆ ಕಹಿ ಬಂದ್ಬಿಡುತ್ತೆ. ಲಿಮಿಟ್ ಆಗಿ ಹಾಕೊಬೇಕಷ್ಟೆ. ಈಗ ಕುಕಿಂಗ್ ಸ್ಟಾರ್ಟ್ ಮಾಡ್ತೀನಿ ನಾನೀಗ. ಈಗ ಒಂದು ಬಾಡ್ಲಿನ ಬಿಸಿ ಮಾಡಕ್ಕಿಟ್ಟು ಎಣ್ಣೆನೂ ಸಹ ಹಾಕಿದ್ದೀನಿ. ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ. ಈಗ ಕಟ್ ಮಾಡಿದಂತ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂತೀನಿ. ನಾವು ಈರುಳ್ಳಿನ ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ರುಚಿಯಾಗಿರುತ್ತೆ. ಹಾಗೆ ಇಲ್ಲಿ ನಾನು ಮೆಂತ್ಯ ಸೊಪ್ಪನ್ನ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸಹ ಈಟ ಮೇಲೆ ಹಾಕ್ತಾ ಇದ್ದೀನಿ. ನೋಡ್ತಾ ಇದೀರಲ್ಲ, ಕರೆಕ್ಟಾಗಿ ನಮ್ಮ ಕೈಯಲ್ಲಿ 1 ಮುಷ್ಟಿ ಆಗಷ್ಟು ಅಷ್ಟೇ ಹಾಕೊಬೇಕು. ಅದನ್ನು ಮೆಂತ್ಯ ಸೊಪ್ಪನ್ನು ಸಹ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂತಾ ಇದ್ದೀನಿ. ಮೆಂತ್ಯ ಸೊಪ್ಪು ಕಹಿನೇ ಇರೋದಿಲ್ಲ, ಅಂದ್ರೆ ಜಾಸ್ತಿ ಹಾಕೋಕ್ ಹೋಗ್ಬಾರ್ದು, ತುಂಬಾನೇ ರುಚಿಯಾಗಿರುತ್ತೆ. ಈಗ ಎಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಈಗ ಕಟ್ ಮಾಡ್ಕೊಂಡಿದ್ದೀನಲ್ಲ ಟೊಮೊಟೊ ಮತ್ತೆ ಕರ್ಬೇವಿನ ಸೊಪ್ಪನ್ನು ಈ ಟೈಮಲ್ಲೇ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂತೀನಿ. ಇಲ್ಲಿ ನಾನು 1.25 kg ಆಗಷ್ಟು ಚಿಕನ್ನ ತಗೊಂಡಿದ್ದೀನಿ. ಇಲ್ಲಿ ನಮ್ಮ ಹಸ್ಬೆಂಡ್ ವಿತ್ ಸ್ಕಿನ್ ತಂದ್ಬಿಟ್ಟಿದ್ದಾರೆ ಚಿಕನ್ನ.
ಅದರಿಂದ ಸ್ವಲ್ಪ ಉಪ್ಪು ಮತ್ತೆ ಅರಿಶಿನ ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಈ ರೀತಿ ಅರಿಶಿನ ಮತ್ತೆ ಉಪ್ಪು ಹಾಕಿ ತೊಳೆದಿಟ್ಕೊಳ್ಳೋದ್ರಿಂದ ಚಿಕನ್ ಅಲ್ಲಿ ಒಂಥರ ಸ್ಮೆಲ್ ಬರುತ್ತಲ್ಲ ಅದು ಬರೋದಿಲ್ಲ. ಆದ್ರಿಂದ ನಾನು ತೊಳಿಬೇಕಾದ್ರೇನೆ ಉಪ್ಪು ಮತ್ತೆ ಅರಿಶಿನ ಹಾಕ್ಬಿಟ್ಟು ನಾನು ತೊಳೆದಿಟ್ಕೊಂಡ್ಬಿಡ್ತೀನಿ. ಇವಾಗ ಚೆನ್ನಾಗಿ ಟೊಮೊಟೊ ಮತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ತೊಳೆದಿಟ್ಕೊಂಡಿರೋ ಚಿಕನ್ನ ಹಾಕೊಂಡ್ಬಿಡ್ತೀನಿ ಈಗ. ಯಾವಾಗ್ಲೂ ಕೂಡ ಅಷ್ಟೇ ಚಿಕನ್ನ ಫ್ರೈ ಮಾಡ್ಬೇಕಾದಾಗ ಅರಿಶಿನ ಮತ್ತೆ ಉಪ್ಪನ್ನ ಈ ಟೈಮಲ್ಲೇ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇಲ್ಲ ಅಂತಂದ್ರೆ ಚಿಕನ್ ಸಾಂಬಾರ್ ತಿನ್ಬೇಕಾದ್ರೆ ಇಲ್ಲಾಂದ್ರೆ ಚಿಕನ್ ಚಾಪ್ಸು ಬಿರಿಯಾನಿ ಯಾವಾಗ್ಲೇ ಆದ್ರೂ ಆಗ್ಲಿ ಅರಿಶಿನ ನಾವ್ ಎಣ್ಣೆನಲ್ಲಿ ಫ್ರೈ ಮಾಡ್ಬೇಕಾದ್ರೆ ಹಾಕೊಬೇಕು. ಇಲ್ಲ ಅಂತಂದ್ರೆ ಒಂಥರ ಮುಖಕ್ಕೆ ಹೊಡೆದಂಗ ಆಗುತ್ತೆ. ಮತ್ತೆ ಒಂಥರ ಸಾಕಪ್ಪ ಅಂತ ಅನ್ಸುತ್ತೆ ಚಿಕನ್ ತಿನ್ಬೇಕಾದ್ರಾಗ. ಮಟನ್ಗೂ ಕೂಡ ಅಷ್ಟೇ ಚಿಕನ್ಗೂ ಕೂಡ ಅಷ್ಟೇ ನಾವ್ ಯಾವ್ದೇ ನಾನ್ ವೆಜ್ ಮಾಡ್ಬೇಕಾದ್ರೂ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದರಿಂದ ಒಂಥರ ಸ್ಮೆಲ್ ಬರೋದಿಲ್ಲ, ಒಂಥರ ತಿನ್ಬೇಕಾದ್ರೆ ಮುಖಕ್ಕೆ ಹೊಡೆದಂಗ ಆಗೋದಿಲ್ಲ. ಇದರಿಂದ ಈ ಟೈಮಲ್ಲೇ ಹಾಕೊಬೇಕು. ಇಲ್ಲಿ ಮಸಾಲೆಗಾಗಿ ರುಬ್ಬುವಂತ ಐಟಮ್ಸ್ಗಳನ್ನೆಲ್ಲ ಫಸ್ಟ್ ಎತ್ತಿಟ್ಕೊಂಡ್ಬಿಡ್ತೀನಿ. ಇಲ್ಲ ಅಂತಂದ್ರೆ ನಾವು ಅಡಿಗೆ ಮಾಡ್ಬೇಕಾದ್ರೆ ಯಾವ್ದಾದ್ರು ಒಂದು ಐಟಮ್ಸ್ ಮಿಸ್ ಆಗ್ಬಿಡುತ್ತೆ. ಅದರಿಂದ ಒಂದು ತಟ್ಟೆನಲ್ಲಿ ಏನೇನ್ ಬೇಕು ಎಷ್ಟೆಷ್ಟು ಅಂತ ಹೇಳ್ಬಿಟ್ಟು ಅಳತೆ ಇಟ್ಕೊಂಡ್ಬಿಟ್ರೆ ಅಡಿಗೆ ಮಾಡ್ಬೇಕಾದಾಗ ಈಸಿ ಆಗುತ್ತೆ. ಮಸಾಲೆಗೆ 3 ಈರುಳ್ಳಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಟೊಮೊಟೊ ತಗೊಂಡಿದ್ದೀನಿ. ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜಾಸ್ತಿ ಟೊಮೊಟೊ ಹಾಕಿದ್ರೆ ಹುಳಿ ಆಗಿಬಿಡುತ್ತೆ. 10ರಿಂದ 12 ಸಾಂಬಾರ್ ಈರುಳ್ಳಿ ತಗೊಂಡಿದ್ದೀನಿ. 1.5 ಎಸ್ಲಾಗುಷ್ಟು ಬೆಳ್ಳುಳ್ಳಿ, 2 ಇಂಚ್ ಆಗುಷ್ಟು ಶುಂಠಿ, 15ರಿಂದ 16 ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ. ಇಲ್ಲಿ ಖಾರ ಇಲ್ಲ ಹಸಿಮೆಣಸಿನಕಾಯಿ, ಅದರಿಂದ 1 ಸ್ಪೂನ್ ಆಗುಷ್ಟು ಮೆಣಸು, 3/4 ಸ್ಪೂನ್ ಆಗುಷ್ಟು ಜೀರಿಗೆ, 1 ಚಕ್ಕೆ, 4ರಿಂದ 5 ಲವಂಗ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಮ್ಮ ಕೈನಲ್ಲಿ 1 ಹಿಡಿ ಆಗಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿ ಆಗಷ್ಟು ಪುದೀನ ಸೊಪ್ಪು ತಗೊಂಡಿದ್ದೀನಿ. ಅಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಮಸಾಲೆ ಎಲ್ಲ ಗ್ರೀನ್ ಕಲರ್ ಆಗಿರುತ್ತೆ. ಅದರಿಂದ ನಮ್ಮ ಕೈಯಲ್ಲಿ 2 ಹಿಡಿ ಆಗಷ್ಟು ಧನಿಯಾ ತಗೊಂಡಿದ್ದೀನಿ. ನಾನಿಲ್ಲಿ ಧನಿಯಾ ಪುಡಿ ಯೂಸ್ ಮಾಡ್ತಾ ಇಲ್ಲ, ಧನಿಯಾನೇ ತಗೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗಷ್ಟು ಗಸಗಸೆನ ತಗೊಂಡಿದ್ದೀನಿ. ಇವಾಗ ಪ್ಯಾನ್ ಚೆನ್ನಾಗಿ ಕಾದಿದೆ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕೊತಾ ಇದ್ದೀನಿ. ಹಾಗೆ ಇಲ್ಲಿ ಸಾಂಬಾರ್ ಈರುಳ್ಳಿನೂ ಕೂಡ ಅಷ್ಟೇ ಈ ಟೈಮಲ್ಲೇ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅಂದ್ರೆ ನಮ್ಗೆ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಮಸಾಲೆನಲ್ಲಿ. ಪ್ರತಿಯೊಂದು ಐಟಮ್ಸ್ ಸಹ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಈಗ ಹಸಿಮೆಣಸಿನಕಾಯಿನ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದ್ರೆ ಹಸಿಮೆಣಸಿನಕಾಯಿ ಮೇಲೆ ಒಂದ್ ಸ್ವಲ್ಪ ಚುಕ್ಕೆ ಚುಕ್ಕೆ ಬ್ಲಾಕ್ ಕಲರ್ ವೈಟ್ ತರ ಬರುತ್ತೆ. ಅವಾಗ ನಾವು ಗ್ರೇವಿ ಮಾಡಿದಾಗ ಖಾರ ಇರೋದಿಲ್ಲ, ತುಂಬಾ ರುಚಿಯಾಗಿರುತ್ತೆ. ಅದೇ ರೀತಿ ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ, ಮೆಣಸು, ಚಕ್ಕೆ, ಲವಂಗ, ಟೊಮೊಟೊ ಹಣ್ಣು ಎಲ್ಲ ಹಾಕ್ತಾ ಇದೀವಿ. ಇಲ್ಲಿ ನಾನು ಈರುಳ್ಳಿನ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಈ ಚಿಕನ್ ಚಾಪ್ಸ್ಗೆ ನಾನು ಯಾವುದೇ ರೀತಿ ತೆಂಗಿನಕಾಯಿ ಹಾಕ್ತಾ ಇಲ್ಲ. ಯಾಕಂದ್ರೆ ನಮ್ಗೆ ಗ್ರೇವಿ ಬೇಕಲ್ವಾ, ಗ್ರೇವಿ ಕನ್ಸಿಸ್ಟೆನ್ಸಿ ಚೆನ್ನಾಗಿರ್ಬೇಕು, ನಮ್ಗೆ ಜಾಸ್ತಿ ಬೇಕು. ಅದರಿಂದ ನಮ್ಗೆ ಈರುಳ್ಳಿ, ಬೆಳ್ಳುಳ್ಳಿ ಇವನ್ನೆಲ್ಲ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಟೊಮೊಟೊನ ಜಾಸ್ತಿ ಹಾಕ್ತಾ ಇಲ್ಲ. ನಾನು ಫ್ರೈ ಮಾಡ್ಬೇಕಾದಾಗ 1 ಟೊಮೊಟೊ ಹಾಕಿ ಫ್ರೈ ಮಾಡಿದ್ದೆ. ಈಗ ಇನ್ನೊಂದು ಟೊಮೊಟೊನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೋಟಲ್ ನಾನು 1.25 kgಗೆ 2 ಟೊಮೊಟೊ ಯೂಸ್ ಮಾಡ್ತಾ ಇರೋದು. ಯಾಕೆ ಅಂತಂದ್ರೆ ನಾವು ಸೊಪ್ಪುಗಳೆಲ್ಲ ಹಾಕ್ತಿವಲ್ಲ, ಸೊಪ್ಪುಗಳೆಲ್ಲ ಹಾಕಿದಾಗ ಅಂದ್ರೆ ಹುಳಿ ಪ್ರಮಾಣ ಜಾಸ್ತಿ ಆಗ್ಬಿಡುತ್ತೆ. ಅದರಿಂದ ಇನ್ನು ಯಾವಾಗ್ಲೇ ಆದ್ರೂ ಸರಿ ಮಸಾಲೆ ಪದಾರ್ಥಗಳನ್ನ ಈ ರೀತಿ ಚೆನ್ನಾಗಿ ನಾವು ಹುರಿದು ಅಡ್ಗೆ ಮಾಡ್ತೀವಲ್ಲ, ಎಷ್ಟು ರುಚಿಯಾಗಿರುತ್ತೆ ಅಂದ್ರೆ ಅಷ್ಟು ರುಚಿಯಾಗಿರುತ್ತೆ. ಈಗ ಪಾಲಕ್ ಸೊಪ್ಪನ್ನು ಕೂಡ ಅಷ್ಟೇ ನಮ್ಮ ಕೈನಲ್ಲಿ 2 ಹಿಡಿ ಆಗಷ್ಟು ನಾನು ಹಾಕ್ತಾ ಇದ್ದೀನಿ. ಕೊತ್ತಂಬರಿ, ಪುದೀನ ಎಲ್ಲಾನು ಈ ಟೈಮಲ್ಲಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಅಂದ್ರೆ ಒಂದೊಂದ್ಸಲ ಏನಾಗುತ್ತೆ ಗೊತ್ತಾ, ಹಳ್ಳಿಗಳ ಕಡೆ ಎಲ್ಲ ಮಾಡ್ತಿದ್ರಲ್ಲ ಅದು ರುಚಿ ನೆನಪಾಗುತ್ತೆ ನಮ್ಗೆ. ಅಂದ್ರೆ ಅಯ್ಯೋ ನಾವ್ ಮಾಡಿದಾಗ ಏಂತಕ್ಕೆ ಈ ರುಚಿ ಬರಲ್ಲ ಅಂತ ಅನ್ಕೊಂತೀವಿ. ಯಾಕಂತಂದ್ರೆ ಅವರು ಅವಾಗ್ಲೇನೆ ಧನಿಯಾ ಎಲ್ಲ ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೊಂಡು ಕಲ್ಲಲ್ಲಿ ಅಂದ್ರೆ ರುಬ್ತಾ ಇದ್ರು. ಇವಾಗ ಇಲ್ಲೆಲ್ಲ ಮಿಕ್ಸಿನಲ್ಲಿ ರುಬ್ತೀವಿ. ಕಲ್ಲಲ್ಲೂ ಸಹ ಒಂದೊಂದು ಟೈಮಲ್ಲಿ ಮಾಡ್ತೀನಿ. ಅಂದ್ರೆ ಅಪರೂಪ, ಅಂದ್ರೆ ಯಾವಾಗ ತುಂಬಾ ಇವಾಗ ಬ್ಯುಸಿ ಲೈಫ್ಗೆ ಅಂದ್ರೆ ಮಿಕ್ಸಿನಲ್ಲೇ ಮಾಡೋದು. ಈ ಟೈಮಲ್ಲಿ ಸ್ವಲ್ಪ ಅರಿಶಿನ ಮತ್ತೆ ಉಪ್ಪು ಹಾಕೊಂತೀನಿ. ಯಾಕೆ ಅಂತಂದ್ರೆ ಸೊಪ್ಪಲ್ಲಿರೋ ಹಸಿರು ಬಣ್ಣ ಇರುತ್ತಲ್ವಾ, ನಾವು ಗ್ರೇವಿ ಎಲ್ಲ ರುಬ್ದಾಗನು ಕೂಡ ಹಸಿರು ಬಣ್ಣದಲ್ಲೇ ಇರುತ್ತೆ. ಅದರಿಂದ ಈಗ ಸ್ವಲ್ಪ 1 ಸ್ಪೂನ್ ಆಗಷ್ಟು ಗಸಗಸೆ, ಸ್ವಲ್ಪ ಹುರ್ಗಡ್ಲೆ ಹಾಕ್ತಾ ಇದ್ದೀನಿ. ಗ್ರೇವಿ ಕನ್ಸಿಸ್ಟೆನ್ಸಿ ಜಾಸ್ತಿ ಒಂಥರ ಗಟ್ಟಿ ಆಗುತ್ತೆ. ಅದರಿಂದ ಈಗ ಒಂದು ಈರುಳ್ಳಿನ
ಸುಟ್ಬಿಡ್ತೀನಿ. ಯಾಕೆ ಈರುಳ್ಳಿ ಸುಡೋದು ಅಂತಂದ್ರೆ ನಾಟಿ ಸ್ಟೈಲ್ ಮಾಡ್ತಾ ಇರೋದು ಇಲ್ಲಿ ನಾನು. ಅದರಿಂದ ಇವಾಗ ಈ ರೀತಿ ಈರುಳ್ಳಿ ಸುಟ್ಕೊಂಡು ಮಾಡಿದ್ರೆ ರುಚಿ ಅಂತೂ ಸೂಪರ್ ಆಗಿರುತ್ತೆ. ಇಲ್ಲಿ ಚಿಕನ್ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಎಲ್ಲ ಬಿಟ್ಟಿದೆ, ನೋಡ್ತಾ ಇದ್ದೀರಲ್ಲ. ಈಗ ಹುರಿದಿರೋ ಮಸಾಲೆ ಎಲ್ಲ ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಂತೀನಿ. ಇವಾಗ ಈರುಳ್ಳಿನೂ ಸಹ ಸುಟ್ಟಿದ್ದಾಗಿದೆ. ಅದ್ರ ಮೇಲೆ ಇರೆಲ್ಲ ಕಪ್ಪು ಸಿಪ್ಪೆ ಎಲ್ಲ ಬಿಡಿಸ್ಬಿಟ್ಟು ತೊಳ್ಕೊಂಡ್ಬಿಟ್ಟು ಇವಾಗ ಮಸಾಲೆ ಪದಾರ್ಥಗಳನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ರುಬ್ಕೊಂಡ್ ಬರ್ತೀನಿ. ಮಸಾಲೆ ಎಲ್ಲ ರುಬ್ಬಿದಾಗಿದೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ಮಸಾಲೆ ದಪ್ಪನೂ ಇಲ್ಲ, ಜಾಸ್ತಿ ನೈಸು ಇಲ್ಲ, ಕರೆಕ್ಟಾಗಿ ರುಬ್ಬಿದೀನಿ. ಅಂದ್ರೆ ಯಾವ ರೀತಿ ಅಂದ್ರೆ ಒಂಥರ ಮಿಕ್ಸಿ ಓಪನ್ ಮಾಡಿದ ತಕ್ಷಣ ಗಮ್ ಅಂತ ಸ್ಮೆಲ್ ಬರ್ತಿದೆ. ಈಗ ನಾನು ಚಿಕನ್ ಎಲ್ಲ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಟಿದೆ. ಇವಾಗ ರುಬ್ಬಿದಂತ ಮಸಾಲೆನ ಹಾಕ್ಬಿಟ್ಟು 1-2 ನಿಮಿಷ ಫ್ರೈ ಮಾಡ್ಕೊಂತೀನಿ. ಅಂದ್ರೆ ಮೇಲೆ ಎಣ್ಣೆ ಸ್ವಲ್ಪ ತೇಲ್ಬೇಕು. ಆಲ್ಮೋಸ್ಟ್ ನಾವು ಮಸಾಲೆನೆಲ್ಲ ಎಣ್ಣೆನಲ್ಲಿ ಫ್ರೈ ಮಾಡಿರ್ತೀವಿ. ಸ್ವಲ್ಪ ಚಿಕನ್ ಜೊತೆ ಬೆರಿಲಿ ಅಂದ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂತೀನಿ. ಹಾಗೆ ಇವಾಗ ಆಗಿದೆ. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕೊಂಡು ನಮ್ಗೆ ಯಾವ ಹದ ಬೇಕೋ ಕರೆಕ್ಟಾಗಿ ನೋಡಿ ಮಾಡ್ಕೊಬೇಕು. ಇಲ್ಲಿ ನಾನು ಯಾವುದೇ ರೀತಿ ಉಪ್ಪು ಹಾಕೋದಿಲ್ಲ, ಯಾಕಂದ್ರೆ ನಾನು ಚಿಕನ್ನ ಫ್ರೈ ಮಾಡ್ಬೇಕಾದ್ರೂ ನಾನು ಸ್ವಲ್ಪ ಉಪ್ಪು ಹಾಕಿದ್ದೆ. ಮಸಾಲೆನೆಲ್ಲ ಫ್ರೈ ಮಾಡ್ಕೋಬೇಕಾದ್ರೂ ನಾನು ಸ್ವಲ್ಪ ಉಪ್ಪು ಹಾಕಿದ್ದೆ. ಅದರಿಂದ ನಾನು ಗ್ರೇವಿಗೆ ಮತ್ತೆ ಉಪ್ಪು ಹಾಕೋದಿಲ್ಲ. ಈಗ ಸ್ವಲ್ಪ ಚಿಕನ್ ಮಸಾಲ ಹಾಕೊಂತೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಅರ್ಧ ಸ್ಪೂನ್ ಆಗಷ್ಟು ಚಿಕನ್ ಮಸಾಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಕುದಿಸಕ್ ಬಿಡ್ತೀನಿ. ದೊಡ್ಡ ಉರಿ ಇಟ್ಟರೆ ಸೀದೋಗ್ಬಿಡುತ್ತೆ ಚಿಕನ್ ಚಾಪ್ಸು. ಅದರಿಂದ ಈಗ ನಾನು ಕಬ್ಬಿಣದ್ದು ಚಾಕು ಇಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಹಿಂದಿನ ಕಾಲದಲ್ಲಿ ಹಳ್ಳಿ ಕಡೆ ಎಲ್ಲ ಚಾಕು ಇಡ್ತಿದ್ರು. ಯಾಕೆ ಅಂತಂದ್ರೆ ದೂರದಿಂದ ಚಿಕನ್ ಮಟನ್ ಎಲ್ಲ ತರಬೇಕಾದಾಗ ಗಾಳಿ ಸೋಕಾಗ್ಬಾರ್ದು, ಮತ್ತೆ ತರಬೇಕಾದ್ರೆ ಎಷ್ಟೊಂದ್ ಜನ ನೋಡಿರ್ತಾರೆ, ದೃಷ್ಟಿ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಕಬ್ಬಿಣದ ಚಾಕ್ನ ಚೆನ್ನಾಗಿ ಕಾಯಿಸ್ಬಿಟ್ಟು 3 ಸಲ ನೀಳಿಸ್ತಾರೆ. ಅಂದ್ರೆ 3 ಸಲ ದೃಷ್ಟಿ ತೆಗೆದ್ಬಿಟ್ಟು ಕಬ್ಬಿಣದ ಚಾಕು ಚೆನ್ನಾಗಿ ಕೆಂಪಗೆ ಕಾದಿರುತ್ತೆ. ಕಾದದ ನಂತರ ಸಾರಿರುತ್ತಲ್ಲ, ಸಾರಾಗ್ಲಿ ಗೊಜ್ಜಾಗ್ಲಿ ಅದ್ರೊಳಗಡೆ ಹಾಕ್ತಾರೆ. ಕಬ್ಬಿಣದ ಚಾಕುನಲ್ಲಿ 3 ಸಲ ದೃಷ್ಟಿ ತೆಗೆದ್ಬಿಟ್ಟು ನಾನು ಮಾಡಿರುವಂತಹ ಸಾಂಬಾರಾಗ್ಲಿ, ಚಿಕನ್ ಚಾಪ್ಸ್ ಆಗ್ಲಿ, ಮಟನ್ ಸಾಂಬಾರ್ಗಾಗ್ಲಿ ಈ ರೀತಿ ಇಡ್ತೀನಿ. ನೋಡ್ತಾ ಇದ್ದೀರಲ್ಲ ಹೆಂಗೆ ಅಂಟಿದೆ ಅಂತ. ದೃಷ್ಟಿ ಆಗಿದ್ರೆ ಮಾತ್ರ ಆ ತರ ಚಾಕುಗೆ ಅಂಟುತ್ತೆ. ಇದನ್ನ ನಾನು ಅಂದ್ರೆ ಈಚೆ ಬಿಸಾಕ್ಬಿಟ್ಟು ಆಮೇಲೆ ನಾವು ತಿನ್ಬಿಟ್ಟು ಆಮೇಲೆ ಮಕ್ಳಿಗೆ ಕೊಡ್ತೀನಿ. ಇವಾಗ ನಾನು ಅದೇ ಟೈಮಲ್ಲಿ ಮುದ್ದೆಗೂ ಇಟ್ಟಿದ್ದೆ, ಮುದ್ದೆನೂ ಸಹ ಮಾಡ್ತಾ ಇದ್ದೀನಿ. ಎಲ್ಪಮ್ಮ ಏನು ಬೇಡ, ಎಲ್ಲ ಆಯ್ತು. ಚಿಕನ್ ಚಾಪ್ಸ್ ಆಗಿದೆ, ಮುದ್ದೆ ಎಲ್ಲ ಆಯ್ತು. ಆಮೇಲೆ ಇನ್ನೇನಮ್ಮ? ಕಬಾಬ್ ಅಷ್ಟೇ ಕೇಳಿದಿದ್ರೆ ಮಾಡ್ತಿದ್ದೆ. ಕಬಾಬ್ಗೆ ನಾನು ಚಿಕನ್ ಚಾಪ್ಸ್ ಮಾಡ್ಬಿಟ್ನಲ್ಲ, ಮರ್ತೋದೆ ಪುಟ್ಟ, ಮರ್ತೋದೆ ನಿಜಾಗ್ಲು. ಅಲ್ಲ, ಇವಾಗ್ಲೇ ಅಡಿಗೆ ಕೆಲಸ ಎಲ್ಲ ಜಾಸ್ತಿ, ಅದ್ರಲ್ಲೂ ಕಬಾಬ್ ಎಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ಇನ್ನ ಲೇಟ್ ಆಗ್ಬಿಡುತ್ತೆ. ಮೊದ್ಲೇ ನೀರಿಲ್ಲ, ಪಾತ್ರೆಗಳೆಲ್ಲ ತೊಳೆದು ಹೆಂಗಪ್ಪ ಅಂತಿದ್ವಿ. ಅನ್ನಕ್ಕೆ ಇಟ್ಟಿದ್ದೀನಿ. ನೋಡಿ ಮುದ್ದೆ ಒಂಚೂರು ಗಂಟಿಲ್ಲ, ಎಷ್ಟು ಚೆನ್ನಾಗೈತೆ. ಸ್ವಲ್ಪ ಬೇಗನೆ ತಂದಿದ್ರೆ ಬೇಗನೆ ಮಾಡ್ಬೋದಾಯ್ತು. ಅಡುಗೆ ಎಲ್ಲ ಲೇಟೇ ಆಗೋಯ್ತು. ಮಧ್ಯಾಹ್ನ ನೀರು ಬಂದಿದ್ ಲೇಟ್ ಅಲ್ಲ. ಕರೆಕ್ಟಾಗಿ 4 ಮುದ್ದೆ ಆಗಿದೆ ರೀ. ಇದು ಚಿಕನ್ ಚಾಪ್ಸ್ ಟೇಸ್ಟ್ ನೋಡ್ತೀರಾ? ಪ್ರತಿ ಸಲನು ಇವರೇ ಟೇಸ್ಟ್ ನೋಡೋದು. ಚಿಕನ್ ಮಟನ್ ಏನೇ ಆಗಿದ್ರು ಹೇಗಿದೆ ಉಪ್ಪು ಖಾರ ಎಲ್ಲ. ಇವರು ಅಕಸ್ಮಾತ್ ಕೆಲ್ಸಕ್ಕೆ ಹೋದಾಗ ನನ್ನ 2ನೇ ಮಗಳು ಟೇಸ್ಟ್ ನೋಡ್ತಾಳೆ.
ನಾನು ಸ್ವಲ್ಪ ಟೇಸ್ಟ್ ಮಾಡ್ತೀನಿ ರೀ ಹೇಗಿದೆ ಅಂತ. ಬೆಂದಿದೆಯಾ ಚೆನ್ನಾಗಿ? ಬಿಸಿ ಅಲ್ವಾ? ಇವಾಗ ನಾನು ಎಷ್ಟು ಚೆನ್ನಾಗೈತೆ ಗೊತ್ತಾ? ಖಾರ ಏನಿಲ್ಲ, ಸೂಪರ್ ಆಗಿದೆ. ಪೀಸು ಚೆನ್ನಾಗಿ ಬೆಳೆದಿದೆ. ಹಾಗೇನೆ ಯಾರಿಗೆಲ್ಲ ಚಿಕನ್ ಚಾಪ್ಸ್ ಇಷ್ಟ ಅಂತ ಕಮೆಂಟ್ ಮಾಡಿ ನನಗೆ. ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ನನಗೆ ತಿಳಿಸಿ.